ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಇವತ್ತು ನಾಮಿನೇಷನ್ಸ್ ನಡೀತಿದೆ. ಒಂದಿನ ಲೇಟಾಗಿ ಈ ವಾರ ನಾಮಿನೇಷನ್ಸ್ ನಡೆದಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇದು ಲಾಸ್ಟ್ ನಾಮಿನೇಷನ್ಸ್ ಕೂಡ ಆಗಿರ್ಬೋದು. ಯಾಕಂದರೆ ನೆಕ್ಸ್ಟ್ ವೀಕು ಫಿನಾಲೆಗೆ ಇನ್ನು ಒಂದೇ ಒಂದು ವೀಕ್ ಉಳಿಯೋದ್ರಿಂದ ಸೊ ಮೋಸ್ಟ್ಲಿ ಎಲ್ಲರೂ ನಾಮಿನೇಟ್ ಆಗ್ತಾರೆ ಮುಂದಿನ ವಾರ. ಬಟ್ ಈ ವಾರ ಮೋಸ್ಟ್ಲಿ ಲಾಸ್ಟ್ ನಾಮಿನೇಷನ್ಸೇ ಆಗ್ಬೋದು ಅಂತ ಅನಿಸುತ್ತೆ. ಸೊ ಈ ವಾರದ ನಾಮಿನೇಷನ್ಸ್ ಯಾವ ಥರ ಕೊಟ್ಟಿದ್ದಾರೆ ಏನು ಅಂತ ನೋಡೋದಾದರೆ, ಗಾರ್ಡನ್ ಏರಿಯಾದಲ್ಲಿ ಎಲ್ಲರನ್ನೂ ನಿಲ್ಲಿಸಿದ್ದಾರೆ. ಎಲ್ಲರಿಗೂ ಒಂದು ಹಾರ್ಟ್ ಶೇಪ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಂದು ಎಲ್ಲರೂ ಒಂದು ಆರೋ ಏರಿದೆ, ಅದನ್ನ ಚುಚ್ಚಬೇಕು. ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರನ್ನ. ಸಂಗೀತ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಈ ಪ್ರಕ್ರಿಯೆಯಲ್ಲಿ ಇರಲ್ಲ. ಅಂದರೆ ಅವರು ಸಪ್ರೇಟಾಗಿ ಕೂತಿರ್ತಾರೆ ಅಷ್ಟೇ. ಲಾಸ್ಟಿಗೆ ಅವ್ರಿಗೆ ಒಂದು ಅಧಿಕಾರ ಇರುತ್ತೆ ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ ಈ ಸತಿ ಸ್ವಲ್ಪ ನಾಮಿನೇಷನ್ಸಲ್ಲಿ ಬದಲಾವಣೆಗಳು ಕಾಣ್ತಿದೆ. ಯಾಕಂದರೆ ಹೊಸೊಬ್ಬರು ಎದುರು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ವಿನಯ್ ಅವರು, ಪ್ರತಾಪ್ ಅವರು ಮೊನ್ನೆಯಿಂದನೂ ನೋಡ್ತಿದ್ದೀವಿ ಜಗಳ ಆಡ್ತಿರೋದು. ಯಾವ ಥರ ಜಗಳ ಆಡ್ತಿದ್ದಾರೆ ಏನು, ಒಬ್ರನ್ನೊಬ್ರು ಕಂಡ್ರೆ ಆಗ್ತಿಲ್ಲ ಅವ್ರಿಗೆ, ಆ ಥರ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವರಿಬ್ಬರು ಅವ್ರನ್ನ ನಾಮಿನೇಟ್ ಮಾಡ್ಕೊಂಡಿದ್ದಾರೆ. ವಿನಯ್ ಅವರು ಪ್ರತಾಪ್ ಅವ್ರನ್ನ ಮಾಡ್ತಿದ್ದಾರೆ, ಪ್ರತಾಪ್ ಅವರು ವಿನಯ್ ಅವ್ರನ್ನ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕಾರ್ತಿಕ್ ಅವ್ರು ನೋಡ್ಬೋದು. ಕಾರ್ತಿಕ್ ಅವರು ವರ್ತೂರ್ ಅವ್ರನ್ನ ಮಾಡಿದ್ದಾರೆ ಮತ್ತು ತನಿಷಾ ಅವ್ರನ್ನ ಮಾಡಿದ್ದಾರೆ. ಸೊ ವರ್ತೂರ್ ಅವ್ರನ್ನ ಮಾಡೋದು ಆಬ್ವಿಯಸ್ ಇತ್ತು, ಯಾಕಂದರೆ ಕಾರ್ತಿಕ್ ಅವರಿಗೆ ವರ್ತೂರ್ ಅವ್ರಿಗೆ ಆಗಿ ಬರ್ತಿಲ್ಲ ಈ ದಿನಗಳಲ್ಲಿ. ಬಟ್ ತನಿಷಾ ಅವ್ರನ್ನ ಮಾಡಿದ್ದು ಸ್ವಲ್ಪ ಶಾಕಿಂಗ್ ಅನ್ನಿಸ್ತು ಎಲ್ಲರಿಗೂ. ಸೊ ಅವ್ರು ಹೇಳಿದ್ದು ಕೊಟ್ಟಿದ್ದು ರೀಸನ್ಸ್ ಏನು ಅಂತ ಅಂದರೆ, ತನಿಷಾ ಅವರ ಎಷ್ಟೋ ಮಾತುಗಳಲ್ಲಿ ಕ್ಲಾರಿಟಿ ಇರಲ್ಲ ಅಂತ. ಸೊ ಏನು ಅಂದರೆ, ತನಿಷಾ ಅವ್ರಿಗೆ ಸೌಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗಿಂದನೂ ಸುದೀಪ್ ಸರ್ ಕಡೆಯಿಂದ ತನಿಷಾ ಅವರು ಮೇನ್ಲಿ ಫೋಕಸ್ ಮಾಡ್ತಿರೋದು ಜೋರಾಗಿ ಮಾತಾಡಬೇಕು ಅಂತ. ಬಟ್ ಜೋರಾಗಿ ಮಾತಾಡೋದು ಎಷ್ಟು ಮುಖ್ಯನೋ ಪಾಯಿಂಟ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇಲ್ಲೆಲ್ಲೋ ಒಂದು ಕಡೆ ತನಿಷಾ ಅವರು ಎಡುತ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೋ ವಿಚಾರಗಳಲ್ಲಿ ಅವರ ಇನ್ವಾಲ್ವ್ಮೆಂಟ್ ಬೇಕಾಗಿಲ್ದಿರೋ ಕಡೆ ಕೂಡ ಅವರು ತೋರಿಸ್ಕೊತಾ ಇದ್ದಾರೆ. ಅದು ಜನಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಸೊ ನೋಡೋಣ ಹೇಗೆ ಚೇಂಜ್ ಮಾಡ್ಕೊತಾರೆ ಅವ್ರ ಗೇಮ್ನ, ಅಥವಾ ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ. ಸೊ ಇಲ್ಲಿ ಕಾರ್ತಿಕ್ ಅವರು ತನಿಷಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ತನಿಷಾ ಅವರು ನಮ್ರತಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ತನಿಷಾ ಅವರ ಇಷ್ಟು ದಿನಗಳ ವಾದ ಏನಾಗಿತ್ತು ಅಂದರೆ, ನಮ್ರತಾ ಅವರು ವಿನಯ್ ಅವ್ರ ತಂಡದಲ್ಲೇ ಇರ್ತಾರೆ, ವಿನಯ್ ಅವ್ರ ಜೊತೆನೇ ಇರ್ತಾರೆ, ಅಲ್ಲಿ ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಟ್ ಇವಾಗ ನಮ್ರತಾ ಅವ್ರನ್ನ ಒಂದು ಚೇಂಜಸ್ ನೋಡ್ಬೋದು ನಾವು. ಒಂದು 3-4 ವಾರಗಳಿಂದ ಅಂದು ನಮ್ರತಾ ಅವರು ಎಲ್ಲರ ಜೊತೆನೂ ಜಾಸ್ತಿ ಇದ್ದಾರೆ. ಬರೀ ವಿನಯ್ ಅವ್ರ ಜೊತೆ ಅವ್ರು ಕಾಣಿಸ್ಕೊಂಡಿದ್ದು ಭಾಳ ಕಮ್ಮಿ. ಎಲ್ಲರ ಜೊತೆನೂ ನಮ್ರತಾ ಅವರು ಕಾಣಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಹೆಚ್ಚಾಗಿ ಕಾರ್ತಿಕ್ ಮತ್ತು ತನಿಷಾ ಅವ್ರ ಜೊತೆ ಕಾಣಿಸ್ಕೊತಾ ಇರೋದು. ಸೊ ಇವಾಗ ತನಿಷಾ ಅವ್ರು ಹೇಳ್ತಿರೋದು, ಮತ್ತು ಇಲ್ಲಿ ಒಂದು ಕಡೆ ಬಂದು ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಸೇಫ್ ಪ್ಲೇ ಆ ಥರ ಕಾಣ್ತಿದೆ ಅಂತ ತನಿಷಾ ಅವರು ನಮ್ರತಾ ಅವ್ರಿಗೆ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಿರೋದು. ಸೊ ಅವ್ರವ್ರ ಮಧ್ಯಕ್ಕೆ ಇವಾಗ ನಾಮಿನೇಷನ್ಸ್ ಬಿಸಿ ತಾಕಿದೆ ಅಂತ ಹೇಳ್ಬೋದು. ಸೊ ವರ್ತೂರ್ ಸಂತೋಷ್ ಅವರು ಅಷ್ಟೇ ಕಾರ್ತಿಕ್ ಅವ್ರನ್ನ ಮಾಡಿದ್ದಾರೆ. ಹೇಳಿದೆ ಅಲ್ವಾ, ಅವರಿಬ್ರಿಗೂ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ. ಸೊ ಇವಾಗ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಪ್ರತಾಪ್ ಅವರು, ವಿನಯ್ ಅವರು, ವರ್ತೂರ್ ಸಂತೋಷ್ ಅವರು ಮತ್ತು ತುಕಾಲಿ ಅವರೊಂದು ನಾಮಿನೇಟ್ ಆಗಿರ್ತಾರೆ. ಇನ್ನೂ ಯಾರು ಆಗ್ತಾರೆ ಏನು ಅಂತ ನೋಡಬೇಕು. ಕಾರ್ತಿಕ್ ಅವ್ರು ಕೂಡ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಆಲ್ಮೋಸ್ಟ್ ಇಡೀ ಮನೆ ಆಗುತ್ತೆ. ಒಬ್ಬರು ಇಬ್ಬರು ತಪ್ಪು ಹೋಗ್ಬೋದು ಅಷ್ಟೇ. ಸಂಗೀತ ಅವರು ಆಗೋದಿಲ್ಲ ಈ ವಾರ, ಬಿಟ್ಟು ಇನ್ಯಾರಾದರೂ ಒಬ್ಬರು ಉಳ್ಕೋಬೋದು. ಸೊ ಈ ವಾರ ಸಂಗೀತ ಅವರಿಗೆ ನಾಮಿನೇಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೋ ಅಥವಾ ಸೇವ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೋ ಅಂತ ನೋಡಬೇಕು. ಬಟ್ ಲೈವ್ ಅಪ್ಡೇಟ್ಸ್ ಪ್ರಕಾರ ನೋಡೋದಾದರೆ ಅವ್ರಿಗೆ ಸೇವ್ ಮಾಡೋ ಒಂದು ಅಧಿಕಾರ ಬಂದಿದೆ ಈ ವಾರ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಸಂಗೀತ ಅವರ ಯಾರನ್ನ ಸೇವ್ ಮಾಡ್ತಾರೆ ಅಂತ ಅನಿಸುತ್ತೆ? ಸೊ ಈ ವಾರ ಯಾರನ್ನ ಸೇವ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ತುಂಬಾ ಲಾಜಿಕಾಗಿ ಯೂಸ್ ಮಾಡಬೇಕು ಇಲ್ಲಿ ತಲೆನ. ಯಾಕಂದರೆ ಫ್ರೆಂಡ್ಶಿಪ್ ಅಂತ ನೋಡೋದಕ್ಕಿಂತ ಜಾಸ್ತಿ ಕಾಂಪಿಟೇಷನ್ ಯಾವ ಥರ ಇದೆ, ಯಾರನ್ನ ಉಳಿಸಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮುಂದಿನ ಜರ್ನಿಯಲ್ಲಿ ಅವರು ತುಂಬಾ ಈಗ ಇಂಡಿವಿಜುವಲ್ ಆಗಿ ಹೋಗಬೇಕು. ಯಾರಾದ್ರೂ ಅಷ್ಟೇ ತುಂಬಾ ಕಾಂಪಿಟೇಷನ್ ಬೆಳೆಯುತ್ತೆ. ವೋಟಿಂಗ್ಸ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಸಂಗೀತ ಅವರು ಫ್ರೆಂಡ್ಶಿಪ್ ಅವ್ರನ್ನ ನೋಡ್ತಾರಾ, ಅಥವಾ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸೇವ್ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ನೋಡಬೇಕು. ಸೊ ಇವತ್ತಿನ ಎಪಿಸೋಡಲ್ಲಿ ಇದೆಲ್ಲ ಗೊತ್ತಾಗುತ್ತೆ. ಇವತ್ತು ಯಾರು ನಾಮಿನೇಟ್ ಆಗ್ತಾರೆ, ಯಾರು ಸೇವ್ ಆಗ್ತಾರೆ ಅಂತ. ಇನ್ನು ಈ ವಾರದ ನಾಮಿನೇಷನ್ಸ್ ಆಗಿರಲಿ ಅಥವಾ ಎಲಿಮಿನೇಷನ್ಸ್ ಆಗಿರಲಿ, ಒಬ್ಬ ಸ್ಟ್ರಾಂಗ್ ಕಂಟೆಂಡರೇ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತ ಅನಿಸುತ್ತೆ. ಸೊ ನಿಮಗೆ ಯಾರು ಹೋಗಬೇಕು ಈ ವಾರ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಈ ಸೀಸನ್ 10ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ವಿನ್ನರ್ ಯಾರಾಗಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ನ ನಾನು ಹಾಕ್ತಿರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.